ಧನುರಾಶಿಯವರೇ, ಎಲ್ಲರಿಗೂ ನಮಸ್ಕಾರಗಳು. ದೇವರು ಧನುರಾಶಿಯವರನ್ನು ಯಾಕೆ ತಡ ಮಾಡ್ತಾನೆ ಗೊತ್ತಾ? ಧನುರಾಶಿಯವರೇ, ನೀವು ಬೇಗ ಓಡ್ತೀರಾ, ಆದರೆ ದೇವರು ನಿಮಗೆ ದೀರ್ಘ ಹಾರಾಟ ಕೊಡಬೇಕು ಅಂತ ತಡ ಮಾಡ್ತಾನೆ. ಗುರುಗ್ರಹ ಜ್ಞಾನ ಮತ್ತು ವಿಸ್ತಾರ ಆತುರವನ್ನು ನಿಯಂತ್ರಿಸುವ ಪಾಠ. ಸತ್ಯ ಮತ್ತು ಧರ್ಮದ ಪರೀಕ್ಷೆ. ಧನುರಾಶಿಯವರ ತಡ ಶಿಕ್ಷೆ ಅಲ್ಲ, ಅದು ದೊಡ್ಡ ಲಾಭಕ್ಕೆ ತಯಾರಿ. ಧನುರಾಶಿಯವರ ಒಳಗಿನ ಅಗ್ನಿ, ಒಳಗೆ ಬೆಂಕಿ, ಹೊರಗೆ ನಗು. ಮನಸ್ಸನ್ನು ಯಾವಾಗಲೂ ಮುಂದಿನ ಹೆಜ್ಜೆ ಬಗ್ಗೆ ಯೋಚಿಸುವುದು. ಇನ್ನು ಧನುರಾಶಿಯವರು ನಿಲ್ಲೋದಿಲ್ಲ, ಅವರು ದಿಕ್ಕು ಬದಲಾಯಿಸುತ್ತಾರೆ. ಒಂದೇ ಕೆಲಸದಲ್ಲಿ ತೃಪ್ತಿ ಇಲ್ಲ. ಹೊಸ ಪ್ರಯತ್ನಗಳು. ಜನ ಅರ್ಥ ಮಾಡಿಕೊಳ್ಳದ ಸ್ವಭಾವ. ಗ್ರಹಗಳ ಮಹಾ ಬದಲಾವಣೆಗಳು. ಗುರು ಬಲವಾಗುತ್ತಿದೆ, ಶನಿ ಹಿಡಿತ ಸಡಿಲ, ಚಂದ್ರ ಮನಸ್ಸಿಗೆ ಶಾಂತಿ. ಈ ಸಂಯೋಗ ಬಂದಾಗ ಧನುರಾಶಿಯವರ ಜೀವನ ಒಂದೇ ಜಿಗಿತದಲ್ಲಿ ಬದಲಾಗುತ್ತದೆ. ಈ ಲಕ್ಷಣಗಳು ಕಂಡ್ರೆ ಸಿದ್ಧರಾಗಿ. ಹಳೆಯ ದಾರಿ ಮುಚ್ಚಿಕೊಳ್ಳುವುದು, ಹೊಸ ಶಕ್ತಿ ಹುಟ್ಟುವುದು. ದೂರ ಪ್ರಯಾಣ ಯೋಗ, ಅಚ್ಚರಿಯ ಮಾರ್ಗದರ್ಶನ. ಪುಸ್ತಕ, ಗುರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು. ಇವು ಸಮಸ್ಯೆಗಳು ಅಲ್ಲ, ಇವು ನಿಮ್ಮ ಹೋರಾಟದ ಸಿಗ್ನಲ್ಗಳು. ಇನ್ನು ಹಣ ಮತ್ತು ವಿಸ್ತಾರ. ವಿದೇಶಿ ಸಂಪರ್ಕ, ಒಂದು ಅವಕಾಶದಿಂದ ದೊಡ್ಡ ಬೆಳವಣಿಗೆ. ಧನುರಾಶಿಯವರು ಹಣದ ಹಿಂದೆ ಓಡೋದಿಲ್ಲ, ಹಣವೇ ಅವರ ಹಿಂದೆ ಬರುತ್ತದೆ. ಪ್ರೀತಿ, ಸ್ವಾತಂತ್ರ್ಯ ಅಥವಾ ಬದ್ಧತೆ. ಒಟ್ಟಿಗೆ ಬೆಳವಣಿಗೆ. ಬಂಧನಕ್ಕಿಂತ ನಂಬಿಕೆ ಮುಖ್ಯ. ಧನುರಾಶಿಯವರ ಪ್ರೀತಿ ಬಂಧನ ಅಲ್ಲ, ಅದು ಜೊತೆಯ ಪ್ರಯಾಣ. ಅತಿಯಾದ ಫ್ರೀಡಮ್, ಮಾತಿನಲ್ಲಿ ನೇರತೆ ಹರ್ಟಿಂಗ್ ಆಗುವುದು. ಎಚ್ಚರಿಕೆ. ಇನ್ನು ದೇವರ ಎಚ್ಚರಿಕೆಗಳು. ಈ ಸಮಯದಲ್ಲಿ ತಪ್ಪಿಸಬೇಕು. ಆತುರದ ನಿರ್ಧಾರ, ಅತಿಯಾದ ವಾಗ್ದಾನ, ಅರ್ಧದಲ್ಲೇ ಕೈ ಬಿಡುವುದು. ಧರ್ಮ ಮರೆತು ಲಾಭ. ಧನುರಾಶಿಯವರ ದೊಡ್ಡ ಶತ್ರು ಅವರು ಆತುರವೇ ಆಗುತ್ತದೆ. ಇನ್ನು ಶಕ್ತಿಶಾಲಿ ಪರಿಹಾರಗಳು. ಗುರುವಾರದ ಹಳದಿ ದೀಪ. ಓಂ ಗುರುವೇ ನಮಃ ಎಂದು 21 ಬಾರಿ ಜಪಿಸಿ. ಗುರುವಾರ ಹಳದಿ ಹಣ್ಣು ದಾನ ಮಾಡಿ, ಅಂದರೆ ಬಾಳೆಹಣ್ಣು ದಾನ ಮಾಡಿ. ಪುಸ್ತಕ ಮತ್ತು ವಿದ್ಯಾದಾನ. ಗುರುವರ ಆಶೀರ್ವಾದ. ಈ ಪರಿಹಾರಗಳು ಧನುರಾಶಿಯವರ ದಾರಿಗೆ ಬೆಳಕು ತರುತ್ತದೆ. ಧನುರಾಶಿಯವರೇ, ನೀವು ಬೀಳ್ತಾ ಇದ್ದೀರಾ ಅಂದರೆ ಅದು ಸೋಲು ಅಲ್ಲ, ಅದು ಮತ್ತೆ ಎತ್ತರಕ್ಕೆ ಹಾರಲು ಶಕ್ತಿಯಾಗುತ್ತಿದೆ. ಇನ್ನು ಕಮೆಂಟ್ನಲ್ಲಿ ಧನು ಶಕ್ತಿ ಜಾಗೃತ ಎಂದು ತಪ್ಪದೆ ಕಮೆಂಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ದಿನನಿತ್ಯದ ಭವಿಷ್ಯಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಯಾರೆಲ್ಲ ಧನುರಾಶಿಯವರಿದ್ದಾರೆ, ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ತಪ್ಪದೆ ಶೇರ್ ಮಾಡಿ, ನಿಮಗೆ ಫಲ ಸಿಗುತ್ತದೆ.